ನಮಸ್ಕಾರ ಸರ್. ಆಕ್ಚುಲಿ ನಮ್ಮದು ಕಾರೈಕಲ್ ವೀರಾಪುರ ಅಂತ, ಕೆ ವೀರಾಪುರ ಗ್ರಾಮ ಪಂಚಾಯತ್ ಬಂದು ಸಿಡಿಗಿನಮಳ, ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು. ಆಕ್ಚುಲಿ ನಮ್ಮ ಊರಿಗೆ ಏನು ಮುಖ್ಯ ಕಾರಣ ಏನಂತಂದ್ರೆ ಈ ಚರಂಡಿ ವ್ಯವಸ್ಥೆ ಇಲ್ಲ ನಮ್ಮೂರಿಗೆ ಬಂದು. ಆ ಚರಂಡಿ ವ್ಯವಸ್ಥೆ ಇಲ್ಲದ್ರಿಂದ ಪ್ರತಿಯೊಂದು ನೀರು ಬಂದು ಇಲ್ಲಿ ಸೇರ್ತಾ ಇದೆ. ಆ ಸೇರ್ತಾ ಇರೋದ್ರಿಂದ ಸಾಂಕ್ರಾಮಿಕ ರೋಗ ಬರ್ತದೆ. ಇದು ಮೇನ್ ರೋಡ್, ನಮ್ಮೂರಿಗೆ ಮೇನ್ ರೋಡ್. ಈಗ ಕಾರೈಕಲ್ಲಿಂದ ವೀರಾಪುರ ಈ ಕಡೆ ಹೋಗ್ತಿದ್ವಲ್ಲ, ಇದು ಮೇನ್ ರೋಡ್ ಬಂದ್ಬಿಟ್ಟು ಇದೇನಾಗಿದೆ ಅಂದ್ರೆ ಇಲ್ಲಿ ಆಕ್ಚುಲಿ ಚರಂಡಿ ವ್ಯವಸ್ಥೆ ಇರೋದನ್ನು ಮುಚ್ಚಾಕಿದ್ದಾರೆ ಅದರಿಂದ ಇದೇನು ಚರಂಡಿ ಇಲ್ಲದ ಕಾರಣ ನೀರೆಲ್ಲ ಬಂದು ಇಲ್ಲಿ ಸೇರ್ಕೊಂಡು ಸಾಂಕ್ರಾಮಿಕ ರೋಗ ಇರ್ತವೆ. ಆದ್ಮೇಲೆ ಮೇನ್ ರೋಡ್ ಇಂದ ಸ್ಕೂಲ್ ಮಾತ್ರ ಇದೇ ರೋಡೇ ಎಲ್ಲ ಇರೋದು. ಈಗ ಹುಡುಗರೆಲ್ಲ ಇದೇ ರೋಡಲ್ಲಿ ಹೋಗ್ತಿರ್ತಾರ, ಅವ್ರಿಗೆ ತೊಂದರೆ ಆಗುತ್ತೆ, ಮತ್ತೆ ಸಾರ್ವಜನಿಕರಿಗೂ ತೊಂದರೆ. ಈಗ ಬರ್ತಿರೋದಾಗ ಇಲ್ಲಿ ನೀರಿರೋದ್ರಿಂದ ಆತರ ಇಲ್ಲಿ ನೋಡಿ ಬರ್ತಿರೋದು ನೋಡ್ರಿ, ಆ ದಾರಿಯಿಂದ ಬರ್ತಾರೆ. ಆ ದಾರಿಯಿಂದ ಬರ್ಬೇಕಾದ್ರೆ ಕೆಲವೊಂದ್ ಜನ ಬಿದ್ದಿರೋದು ಕೂಡ ನೋಡಿದ್ವಿ ನಾವು. ಅದೇ ಕಾರಣ ಇಲ್ಲಿ ನೀರಲ್ಲಿ ಕೂಡ ಬಿದ್ದಿರೋದು ನೋಡಿದ್ವಿ. ಇದೆಲ್ಲ ತೊಂದರೆ ಆಗಿದೆ. ಇದು ಗ್ರಾಮ ಪಂಚಾಯತ್ಗೆ ತಿಳಿಸಿದ್ವಿ, ಮತ್ತೆ ನಮ್ಮ MLA ನಾಗೇಂದ್ರ ಅಣ್ಣಗೂ ತಿಳಿಸಿದ್ವಿ. ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಸೊ ಮೀಡಿಯಾ ಕಡೆಯಿಂದನೂ ಅಪ್ರೋಚ್ ಆಗ್ತಿದೀವಿ. ಏನೋ ಒಂದು ಇದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ನನ್ನ ಕಡೆಯಿಂದ ಮತ್ತೆ ನಮ್ಮೂರ ಕಡೆಯಿಂದ ನಂದೊಂದು ಮನವಿ. ಇದು ದುಸ್ಥಿತಿ ಬಂದಿದೆ. ಇದು ಸ್ಕೂಲಿನ ವ್ಯವಸ್ಥೆ, ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ. ಈ ರಸ್ತೆ ರೈಲ್ವೆ ಸ್ಟೇಷನ್ಗೆ ಹೋಗೋದು ಮುಖ್ಯ ರಸ್ತೆ ಇದೆ, ಬಳ್ಳಾರಿಗೆ ಹೋಗೋದು ಮುಖ್ಯ ರಸ್ತೆ ಇದೆ. ತುಂಬಾ ಜನ ಮೊನ್ನೆ ಚಳವರ್ತಿ ಜಾತ್ರೆ ಇರುವ ಸಮಯದಲ್ಲಿ ತುಂಬಾ ಜನ ಭಕ್ತಾದಿಗಳು ಹೋಗೋ ಸಮಯದಲ್ಲಿ ತುಂಬಾ ಜನ ಬಿದ್ದಿದ್ದಾರೆ ಇಲ್ಲಿ. ಆದ ಕಾರಣ ಇದು ಆದಷ್ಟು ಬೇಗ ನಮಗೆ ಕ್ಲೀನ್ ಮಾಡಿಸಿ ನೀರು ಯಾವುದೇ ರೀತಿ ನಿಂದಿರ್ಲಂಗ ಮುಂದೆ ಹೋಗುವಂತೆ ಮಾಡಬೇಕೆಂದು ಪಂಚಾಯತಿ ಹಾಗೂ ಗ್ರಾಮಸ್ಥರಿಗೆ ಮನವಿ ಮಾಡ್ಕೊಳ್ತೀವಿ. ಪಂಚಾಯತಿ ಎಲ್ಲ ತಿಳಿಸಿದೀವಿ, ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಯಾರು. ಗ್ರಾಮ ಪಂಚಾಯತಿಗೆ, ಜಿಲ್ಲಾ ಪಂಚಾಯತ್ಗೆ ಎಲ್ಲ ತಿಳಿಸಿದೀವಿ. ನಮ್ಮ ಸ್ಕೂಲ್ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ ಓಡಾಡಕ್ಕಿಲ್ಲಿ. ಬೈಕ್ ಬಂದವರು ಬೀಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅವರು ಫ್ಯಾಮಿಲಿ ಎಲ್ಲ ನಮ್ಮೂರನ್ನ ಬೈಕಂತ ಇದ್ದಾರೆ, ಹೋಗ್ತಾ ಬರ್ತಾ. ನಮಗೆ ತುಂಬಾ ಬೇಸರ ಬಂದಿದೆ ನಮ್ಮೂರ ಮೇಲೆ. MLA ಕಡೆಯಿಂದ ಕೂಡ ಹೇಳಿಸಿದ್ದಾರೆ, ಫೋನ್ ಮಾತಾಡಿದ್ದಾರೆ ಅವ್ರ ಹತ್ರ. ಇನ್ನ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ ಅಂತ ಯಾರಿಗೆ. ಇದ್ರ ಬಗ್ಗೆ ಯಾರು ಬಂದು ವಿಸಿಟ್ ಮಾಡಿಲ್ಲ ನಿಮ್ಮ ಆಫೀಸರ್ಗಳು? ಇದು ಸರಿಸುಮಾರು 2-3 ತಿಂಗಳಾಯ್ತು, ಯಾವುದೇ ರೀತಿ ಯಾರು ಬಂದಿಲ್ಲ, ಯಾರು ಇಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಬಂದಿಲ್ಲ ಇಲ್ಲಿಗೆ. ನಿಮ್ಮ ಹೆಸರು? ಕೇಶವಮೂರ್ತಿ ಅಂತ. ಸರ್, ಮಲ್ಲಿಕಾರ್ಜುನ ಗೌಡ ಅಂತೇಳಿ. ನಾ ದಿನ ಇದೇ ರೋಡಲ್ಲೇ ಓಡಾಡೋದು. ಇದು ಮೇನ್ ರೋಡ್, ಕಾರೈಕಲ್ಲು ಚಳಗುರ್ಕಿ ಕ್ರಾಸ್ ಮೇನ್ ರೋಡ್. ಇದರಿಂದ ಎಷ್ಟು ಜನಕ್ಕೆ ಪಬ್ಲಿಕ್ ತೊಂದರೆ ಆಗ್ತಾ ಇದೆ ಅಂದ್ರೆ, ನಾನು ಸುಮಾರು ಒಂದು 10 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಈ ತರ ಯಾವ ತರ ತೊಂದರೆ ಇರಲಿಲ್ಲ. ಈಗ ಇಲ್ಲಿ ಮೊದಲು ನೀರು ಹೋಗ್ತಾ ಇತ್ತು, ಈಗ ನೀರು ಹೋಗ್ತಾ ಇಲ್ಲ. ಗ್ರಾಮ ಪಂಚಾಯತಿ ಈಗ ನಮಗೆ ಗ್ರಾಮ ಪಂಚಾಯತ್ ಯಾವ್ದಂತಾನೆ ನಮ್ಮೂರವ್ರಿಗೆ ಗೊತ್ತಿಲ್ಲ ಸರಿಯಾಗಿ. ಅವನ ಮೆಂಬರ್ ಪ್ರೆಸಿಡೆಂಟ್, ಗ್ರಾಮ ಪಂಚಾಯತ್ ಸಿಡಿಮಳೆ ಪ್ರೆಸಿಡೆಂಟ್, ಇದುವರೆಗೆ ನಮ್ಮ ಹೆಸರು ಗೊತ್ತಿಲ್ಲ. ಅವನು ಊರೊಳಗಡೆನೆ ಬರ್ತಾ ಇಲ್ಲ ಪ್ರೆಸಿಡೆಂಟ್. ಇನ್ನು ನಮ್ಮ ಮೆಂಬರ್ ಇದ್ದಾರೆ 6 ಜನ. ಈ ವಾರ್ಡಿಗೆ ಬಂದು 3 ಜನ ಮೆಂಬರ್, ಅವ್ರು ಎಲ್ಲಿದ್ದಾರೆ ಅಂತಲೂ ಯಾರಿಗೂ ಗೊತ್ತಿಲ್ಲ. ಇನ್ನು ನಮ್ಮ MLA, ರೂರಲ್ MLA ಬಂದು ಊರಿಗೆ ಗೆದ್ದಾಲಿಂದ ಓಟ್ ಕೇಳ್ದಾಲಿಂದ ಊರೊಳಗಡೆನೆ ಬಂದಿಲ್ಲ. ಇನ್ನು ಊರ ಸಮಸ್ಯೆ ಬಗೆಹರಿಸಂದ್ರೆ ಏನು ಬಗೆಹರ್ತವೆ? ಬಗೆಹರಲ್ಲ. ಇದಕ್ಕೆ ಸಂಬಂಧಪಟ್ಟು ದಯಮಾಡಿ ಮೀಡಿಯಾ ಕಡೆಯಿಂದ ಕೇಳ್ಕೊಳ್ತಾ ಇದ್ವಿ, ಇದನ್ನ ಸರಿಪಡಿಸಬೇಕು. ಸ್ಕೂಲ್ ಇಲ್ಲೇ ಹತ್ರ ಇದೆ, ಸ್ಕೂಲ್ ಮಕ್ಕಳ ತಿರುಗಾಟ, ಇದು ಆಕ್ರಮ ಜಾಗಗಳು ಇವು ಹಾಕೊಂಡಿರೋದು ಇವೆಲ್ಲ ಇದಾವೆ. ಇವೆಲ್ಲ ಒಂದು ಪರಿಷ್ಕರಣೆ ಮಾಡಿದ್ರೆ ಮಾತ್ರ ನಮಗೆ ದಾರಿ. ಫ್ಯಾಮಿಲಿ ಓಡಾಡ್ತವೆ, ಮಕ್ಕಳು ಓಡಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಗ್ರಾಮ ಪಂಚಾಯತ್ ಅವರು, ಅಟ್ಲೀಸ್ಟ್ ಸಿಡಿಮಳೆ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ ಪ್ರೆಸಿಡೆಂಟ್ ಅವ್ರ ಹೆಸರು ಹೇಳಿದ್ರೆ ಅವ್ರ ಮುಖಾಂತರ ನಾವು ಇದು ಮಾಡ್ತೀವಿ. ಅವ್ರಿಗೂ ಲೆಟರ್ ಕೊಟ್ಟಿದ್ವಿ, ಕಿವಿ ಹಾಕೊಂಡಿಲ್ಲ. 3 ಜನ ಮೆಂಬರ್ ಇದ್ದಾರೆ, ಅವರು ಕಿವಿ ಹಾಕೊಂಡಿಲ್ಲ. ಸುಮ್ಮನೆ ನಾಮಕರಣಕ್ಕೆ ಫೋಟೋ ತಗೊಂಡು ಬಿಲ್ ಪಾಸ್ ಮಾಡ್ಕೊಂತ ಇದಾರೆ. ಅಲ್ಲಿ ಇದರ ಸಮಸ್ಯೆ ಬಗೆಹರಿದಿಲ್ಲ. ಇಷ್ಟು ನಾವು ಎಲ್ಲರಿಗೂ ಪಬ್ಲಿಕ್ ತೊಂದರೆ ಆಗದಂಗೆ ಒಂದು ಕೆಲಸ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿ ಎಷ್ಟು ಮನೆಗಳಿದಾವೆ, ಎಷ್ಟು ಫ್ಯಾಮಿಲಿಗಳಿದಾವೆ. ಈ ನೀರಿನ ದುರ್ವಾಸನೆಯಿಂದ ಎಷ್ಟು ರೋಗಗಳು ಬರ್ತವೆ,
ಎಷ್ಟು ಫ್ಯಾಮಿಲಿಗೆ ತೊಂದರೆ ಆಗ್ತದೆ, ಮಕ್ಕಳಿಗೆ ರೋಗ ಅನಾರೋಗ್ಯ, ಇದ್ರ ಯಾರು ರೆಸ್ಪಾನ್ಸಿಬಿಲಿಟಿ? ಇದು ಪಬ್ಲಿಕ್ ಎಷ್ಟು ತೊಂದರೆ, ಇದರ ಜವಾಬ್ದಾರಿ ಯಾರು, ಇದಕ್ಕೆ ಹೊಣೆ ಯಾರು? ಇದೆಲ್ಲ ಯಾರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಈ ಕೆ ವೀರಾಪುರ ಗ್ರಾಮಕ್ಕೆ ಕಾಲೇ ಹಿಡಿತಾ ಇಲ್ಲ ಇದ್ರ ಸಮಸ್ಯೆಯಿಂದ. ಇದಕ್ಕೆ ದಯಮಾಡಿ ನಮ್ಮ ಮೀಡಿಯಾ ಮಿತ್ರರ ಮಂಡಳಿ ಕಡೆಯಿಂದ ನಾನು ಕೇಳ್ಕೊಳ್ಳೋದು, ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ನಿನ್ನ ಹೆಸರೇನಪ್ಪ? ಶಿವಕೇಶ. ಏನಪ್ಪ ಇಲ್ಲಿ ಏನಾಗಿದೆ? ಇಲ್ಲಿ ನಾವು ಡೈಲಿ ಶಾಲೆಗೆ ಹೋಗ್ತಿದ್ದೇವೆ. ಇಲ್ಲಿ ಫುಲ್ಲು ತೊಂದರೆ ಆಗ್ತಿದೆ. ನಮ್ಗೆ ರೋಡ್ ಇಲ್ಲ, ಹೆಂಗ್ ಹೋಗ್ಬೇಕು ಅರ್ಥನೇ ಆಗುತ್ತೆ. ಅಲ್ಲಿ ಕೊಳ್ಳುಗಳು ಇದೆ, ಅದರಿಂದ ಮಕ್ಕಳೆಲ್ಲ ಕೆಳಗೆ ಬೀಳೋದು ಹಂಗ್ ಮಾಡ್ತಿದ್ದಾರೆ. ಇದ್ರ ಎಷ್ಟು ದಿವಸ ಆಯ್ತು ಈ ತರ ಆಗಿ? ಒಂದು ತಿಂಗಳ ಇರ್ತೈತಣ್ಣ. ತಿಂಗಳ